ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿ ನೀವು ಅನ್ಬೋದು ಯಾಕೆ ಈ ಹುಡುಗಿ ಮುಂಜಾನೆ ಎದ್ದು ಕೂಡ ಬ್ಲಾಗ್ ಸ್ಟಾರ್ಟ್ ಮಾಡೈತೆ ಅಂತ ಹೇಳಿ. ಎಸ್, ನಾವು ಒಂದು ಟ್ರಿಪ್, ಒನ್ ಡೇ ಟ್ರಿಪ್ ಗತೆ ನಾನು ನನ್ನ ಹಸ್ಬೆಂಡ್ ಬೈಕ್ ರೈಡ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡೇವಿ. ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ನಾನು ಹೇಳ್ಕೊತ ಹೋಗ್ತೇನೆ. ನಮ್ಮ ಮನೆಯಿಂದ ಎಕ್ಸಾಕ್ಟ್ ಅದು ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಐತಿ. ಸೊ ನಾವು ಜಲ್ದಿನೇ ಎದ್ದೇವಿ. ಈಗ ಆಲ್ರೆಡಿ 7 o'clock ಆಗೈತಿ. ನಾನು ಮಾರ್ನಿಂಗ್ ಸ್ವಲ್ಪ ಕೆಲಸ ಮುಗಿಸೇನಿ. ಇನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು. 9 ಗಂಟೆಗೆ ಬಿಡ್ಬೇಕಂತ ಮಾಡೇವಿ. ನಂಗೆ ಗೊತ್ತಿಲ್ಲ ಎಷ್ಟೊತ್ತು ಆಕೈತೆ ಅಂತ ಹೇಳಿ. ನಾವು ಇಬ್ಬರ ಇದ್ರು ಆ್ಯಕ್ಚುಲಿ ಲಘು ಮಾಡ್ಕೋತೀವಿ, ಬಟ್ ಯಾಕೆ ಲೇಟ್ ಆಕೈತೋ ಗೊತ್ತಿಲ್ಲ. ಸೊ ನೋಡು ನೀವು ಆನ್ ಟೈಮ್ ಮನೆ ಬಿಡ್ತೇವೋ ಇಲ್ಲೋ ಅಂತ ಹೇಳಿ. ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು ಆಲ್ರೆಡಿ ನಾನು ಏನು ಬ್ರೇಕ್ಫಾಸ್ಟ್ ಮಾಡತ್ತೇನೆ ಅಂತ ಹೇಳಿ. ಫಟಾಫಟ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ನಾನು ರೆಡಿ ಹಾಕೇನಿ, ಆಮೇಲೆ ನಿಮಗೆ ಸಿಗ್ತೇನಂತ. ಸ್ಟೇಟ್ ಟ್ಯೂನ್ಡ್. ಇಲ್ಲೇ ಬ್ರೇಕ್ಫಾಸ್ಟ್ ರೆಡಿ ಐತಿ, ಇನ್ನೇನು ಲಘುನ ಮಾಡಿ ಬಿಡೋದು. ಈಗ ನಾವು ರೆಡಿ ಆಗೇವಿ. ನಿಮಗೆ ಹೇಳಿದ್ನಿ ನಾ 9 ಅಂತ ಹೇಳಿ, ಬಟ್ ಈಗ ಟೈಮ್ ಆಲ್ರೆಡಿ 9:15 ಆಗೈತಿ. ಆ್ಯಸ್ ಯೂಶ್ವಲ್ ಅರ್ಧ ತಾಸು ಲೇಟ್ ಆಯ್ತು. ಸೊ ಈಗ ಹೋಗ್ತೇವಿ. ನಮ್ಮ ಜರ್ನಿ 60 ಕಿಲೋಮೀಟರ್ದು ಐತಿ. ನೋಡೋಣ ಈಗೆಲ್ಲ ಹೋಗ್ತೇವೆ ಅಂತ ನಾನು ನಿಮಗೆ ಇನ್ನೂ ಹೇಳಿಲ್ಲ. ಹೋಗ್ತಾ ಹೇಳ್ತೇನೆ. ಈಗ ನಾವು ಒಂದು ಸ್ವಲ್ಪ ದೂರ ಹೋಗಿದ್ವಿ. ಅಲ್ಲಿ ಆನ್ ದ ವೇ ಒರೈನ್ ಅಪ್ಟೌನ್ ಮಾಲ್ ಇತ್ತು. ಸೊ ನೋಡಕ್ಕೆ ಮಸ್ತ್ ಐತಿ. ನಾವು ಇಲ್ಲಿ ಒಮ್ಮೆ ಹೋಗಿಲ್ಲ. ಸೊ ಒಂದು ಸತಿ ಅಲ್ಲೇ ಹೋಗಿ ಬರ್ಬೇಕು. ಅದಾದಮೇಲೆ ಫಸ್ಟ್ ಪೆಟ್ರೋಲ್ ಹಾಕಿಸ್ಕೋಬೇಕಂತ ಹೇಳಿ ಭಾರತ್ ಪೆಟ್ರೋಲಿಯಂ ಕಡೆ ನಿಂತೇವೆ ನೋಡ್ರಿ. ಯಾಕಂದ್ರೆ ದೂರ ಜರ್ನಿ ಹೊಂಟೇವಲ್ಲ, ಅದಕ್ಕಾಗಿ ಫುಲ್ ಅಪ್ ಮಾಡ್ಕೊಂಡ ಬಿಡೋಣ ಅಂತ ಹೇಳಿ ಫಸ್ಟ್ ಸ್ಟಾಪ್ ನಾವು ಪೆಟ್ರೋಲ್ ಹಾಕ್ಸಕ್ಕೆ ನಿಂದ್ರಿಸ್ಕೊಂಡೇವಿ ಇಲ್ಲೇ. ಭಾಳ ಮಂದಿ ಅಂತಿರ್ಬೋದು ಬೈಕ್ ರೈಡ್ ಸೇಫ್ ಅಲ್ಲ, ಬೈಕ್ ಮೇಲೆ ಹಿಂಗೆ ದೂರ ಅಡ್ಡಾಡೋದು ಸರಿಯಲ್ಲ ಅಂಥೇಳಿ. ಎಸ್, ಆಫ್ಕೋರ್ಸ್ ನಾ ಒಪ್ಕೋತೇನೆ, ಬೈಕ್ ರೈಡ್ ಸೇಫ್ ಅಲ್ಲ. ಯಾವಾಗ ಸೇಫ್ ಅಲ್ಲ ಅಂತಂದ್ರೆ ನೀವು ಎತ್ತರ ಹೋಗೋದು, ನಡಕ್ಕೆ ಒಮ್ಮೆ ಹೋಗೋದು, ಫುಲ್ ಸ್ಪೀಡ್ ಹೋಗೋದು, ಹಾಗೆಲ್ಲ ಮಾಡಬೇಡ್ರಿ. ನಿಮಗೊಂದು ಲಿಮಿಟ್ ಅಂತ ಹಾಕೋರಿ, ಆ ಸ್ಪೀಡ್ ಒಳಗೆ ಹೋಗ್ರಿ. ಯಾರಿಗೋ ಒಬ್ರಿಗೆ ಇಂಪ್ರೆಸ್ ಮಾಡೋಕೆ ಅಥವಾ ಯಾರಿಗೋ ಸ್ಪೀಡ್ ಹೊಂಟಾರ ಅಂಥೇಳಿ ನಾವು ಅವ್ರನ್ನ ಕಾಂಪಿಟೇಷನ್ ಹತ್ಬೇಕಂಥೇಳಿ ಸ್ಪೀಡ್ ಯಾವತ್ತೂ ಹೋಗಕ್ಕೆ ಹೋಗ್ಬೇಡ್ರಿ. ನಿಮಗೊಂದು ಲಿಮಿಟ್ ಹಾಕೋರಿ. ಹೋಗೋರು ಹೋಗಲಿ ಸ್ಪೀಡ್, ನಿಮಗೆ ಗೊತ್ತಿರ್ತೈತಲ್ಲ ನೀವು ಹೆಂಗೆ ಹೊಡ್ಯಾತೀರ ಅಂತೇಳಿ. ಅದ್ರ ಪ್ರಕಾರ ಹೋದ್ರೆ ನಿಮ್ಮ ಜರ್ನಿ ಸ್ಮೂತ್ ಇರ್ತೈತಿ. ಆಮೇಲೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ನೇಚರ್ ಎಷ್ಟು ಮಸ್ತ್ ನೋಡ್ರಿ. ಆ ಕಲ್ಲೆಲ್ಲ ಹಿಂಗೆ ಯಾರೋ ಹೋಗಿ ಒಂದ್ರ ಮೇಲೆ ಒಂದು ಜೋಡಿಸಿಟ್ಟಾರನ್ನೋ ಅನ್ನೋರ್ಗತೆ ನೀಟಾಗಿದ್ದು, ಅಷ್ಟು ಚಂದ ಜೋಡಿಸಿದ್ವು ಅವ. ಲೈಕ್ ನೇಚರ್ ಅಷ್ಟು ಚಲೋ ಐತಿ, ಯಾರು ಜೋಡಿಸಿಲ್ಲ ಏನಿಲ್ಲ, ಎಷ್ಟು ಚಲೋ ನೋಡ್ರಿ. ಸೊ ಎಲ್ಲ ವ್ಯೂ ಎಂಜಾಯ್ ಮಾಡ್ಕೊಂತ ಆರಾಮ್ಸೆ ಹೊಂಟೇವು ನಾವೀಗ. ಆನ್ ದ ವೇ ಎಳ್ನೀರು, ಕಲ್ಲಂಗಡಿ ಅವೆಲ್ಲ ಇದ್ದು. ನಾವೀಗ ಒಂದು ಸ್ಟಾಪ್ ತೊಗೊಂಡೇವಿ. ಫಸ್ಟ್ ಸ್ಟಾಪ್ ತೊಗೊಂಡೇವಿ ಯಾಕಂದ್ರೆ ಬೈಕ್ ಮೇಲೆ ಭಾಳ ಹೊತ್ತು ಕುಂತು ಆಲ್ಮೋಸ್ಟ್ 1 hour, ಹಾಗಾಗಿ ನಿಂತೇವಿ ಇಲ್ಲೇ. ಸೊ ನಾವೆಲ್ಲ ಹೊಂಟೇವಿ ಅಂತಂದ್ರೆ ಕೋಟಿಲಿಂಗೇಶ್ವರಕ್ಕೆ ಹೊಂಟೇವಿ. ಆನ್ ದ ವೇ KGF, ಬಂಗಾರಪೇಟೆ ಇವೆಲ್ಲ ಬರ್ತಾವೆ. ಸೊ ಈ KGF ಮತ್ತು ಬಂಗಾರಪೇಟೆಗೆ ಭಾಳ ನಿಯರ್ ಅದೇವು ನಾವು. 70 ಕಿಲೋಮೀಟರ್ ಬಂದ್ವಿ ನಾವು. ಈಗ ನಾವು ಬಂಗಾರಪೇಟೆ ಎಂಟರ್ ಆದ್ವಿ. ನನ್ನ ಪ್ರಕಾರ ಇಲ್ಲೇ ಬಂಗಾರಪೇಟೆ ಚಾಟ್ಸ್ ಫೇಮಸ್ ಅಂತ ಹೇಳಿ ಕೇಳೇನಿ. ಮತ್ತೇನರ ಫೇಮಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ, ನಾವು ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡ್ತೀವಿ. ಬಂಗಾರಪೇಟೆಯಿಂದ ಕೋಟಿಲಿಂಗೇಶ್ವರ ನಿಯರ್ ಐತೆ. ಸೊ ಅದರದ್ದು ಮೇನ್ ಎಂಟ್ರೆನ್ಸ್ ಆದ್ವಿ. ಈಗ ಇಲ್ಲಿಂದ ಗುಡಿ ಭಾಳ ಅಂದ್ರೆ ಭಾಳ ನಿಯರ್ ಇತ್ತು. ಸೊ ಹೊಂಟೇವು ನೋಡ್ರಿ ಗುಡಿ ಕಡೆ. ಹಿಂಗೆ ದ್ವಾರ ಎಂಟರ್ ಆದ್ಕೂಳೇನ ಅಲ್ಲೇ ಟಿಕೆಟ್ ತೊಗೊಳಕ್ಕೆ ಕುಂತಿರ್ತಾರೆ. ಸೊ ಪಾರ್ಕಿಂಗ್ ಚಾರ್ಜಸ್ ಅದ. ಅಲ್ಲಿ ನಾವು ಪಾರ್ಕಿಂಗ್ ಟಿಕೆಟ್ ತೊಗೊಂಡು ಒಳಗೆ ಹೋದ್ವಿ ಅಂದ್ರೆ ಪಾರ್ಕಿಂಗಿಗೆ ದೊಡ್ಡ ಜಾಗ ಐತಿ. ಸೊ ಬೈಕ್, ಕಾರ್ ಎಲ್ಲ ಇಡಕ್ಕೆ ಆರಾಮ್ ಜಾಗ ಐತಿ. ಅಲ್ಲಿ ಹೋಗಿ ನಾವು ಪಾರ್ಕಿಂಗ್ ಮಾಡ್ಬೋದು. ಆಮೇಲೆ ಸೇಫ್ನೂ ಐತಿ. ಇಲ್ಲೇ ಪಾರ್ಕಿಂಗ್ ಐತಲ್ಲ, ಇಲ್ಲೇ ನಾವು ಗಾಡಿ ಇಟ್ಟ ಹೊಂಡ್ವಿ. ಅಲ್ಲೇ ಚಪ್ಪಲ್ ಇಡಕ್ಕಂತೇಳಿ ಸ್ಟ್ಯಾಂಡ್ ಮಾಡ್ಯಾರ. ಸೊ ಅಲ್ಲೇ ನಾವು ಚಪ್ಪಲಿಟ್ಟು ಈಗ ಗುಡಿ ಕಡೆ ಹೊಂಟೇವಿ. ಆಜು ಬಾಜು ಇಲ್ಲಿ ತೆಂಗಿನಕಾಯಿ, ಪೂಜೆ ಸಾಮಾನೆಲ್ಲ ಮಾಡ್ತಿರ್ತಾರೆ. ನಾವು ಬೇಕಂದ್ರೆ ತಗೋಬಹುದು. ಈಗ ಬಂದು ಮುಟ್ಟೇವು ನಾವು. ಸೊ ಹೊಂಟೇವಿ ಇಲ್ಲೇ. ತಿರುಗಿ ಹೋಗೋದೈತಿ. ಇಲ್ಲಿ ಪಾಳೆ ಮೋಸ್ಟ್ಲಿ ಇಲ್ಲಿ ಗದ್ಲಿರ್ತೈತಿ. ಇವತ್ತೇನು ಗದ್ದಿಲ್ಲ, ಹಂಗಾಗಿ ಹೊಂಟೇವಿ ಲಗು. ನಾವು ಬಂದಿರೋದು ಕೋಟಿಲಿಂಗೇಶ್ವರ ಅಲ್ಲ, ಇಲ್ಲಿಂದನೇ ಚಾಲು ಆಯ್ತು ನೋಡ್ರಿ ಲಿಂಗಗಳು. ಎಷ್ಟು ಚಂದ ಐತಂದ್ರೆ ಗುಡಿ. ಡೆಫಿನೆಟ್ಲಿ ಯಾರು ಇಲ್ಲಿ ಹೋಗಿಲ್ಲ ಒಮ್ಮೆ ಹೋಗಿ ಬರ್ರಿ. ಆಮೇಲೆ ಶಿವರಾತ್ರಿ ನಿಯರ್ ಇರೋದಕ್ಕೆ ಪೇಂಟಿಂಗ್ ವರ್ಕ್ ಎಲ್ಲ ಮಾಡಾಕತ್ತಾರಲ್ಲೇ. ಆಮೇಲೆ ಇವು ಹೆಂಗೆ ಅದಾವಲ್ಲ, ಒಂದೊಂದು ಮೂರ್ತಿನೂ ಒಬ್ಬೊಬ್ರು ಮಾಡಿಸಿರ್ತಾರೆ. ಅಲ್ಲಿ ತೆಳಗೆ ಅವ್ರದ್ದು ಹೆಸರು ಬರ್ಸಿರ್ತಾರೆ. ನಾವು ಬರ್ತಡೇ ಇತ್ತಂದ್ರೆ, ಆ್ಯನಿವರ್ಸರಿ ಇತ್ತಂದ್ರೆ, ಇಲ್ಲ ನಮಗೆ ಹಂಗೆ ಹೋಗಿ ಕೊಡ್ಬೇಕಂದ್ರೂ ನಾವು ಇಲ್ಲಿ ಹೋಗಿ ಮಾಡಿಸ್ಬೋದು. ಅದ್ರ ತೆಳಗೆ ನಮ್ಮ ಹೆಸರು ಬರೀತಾರೆ. ಲಿಂಗು ಸೈಜ್ ಪ್ರಕಾರ ನಮ್ಮ ಕಡೆಯಿಂದ ಅಮೌಂಟ್ ತೊಗೋತಾರೆ ಅವ್ರು.
ಈಗ ಶಿವರಾತ್ರಿ ಐತಲ್ಲ ಹಾಗಾಗೆಲ್ಲ ಪೇಂಟ್ ಮಾಡಾಕತ್ತಾರ ಅವ್ರು. ಇಲ್ಲಿ ನೋಡ್ರಿ ನೀವು, ಇಲ್ಲಿ ಯಾರ್ಯಾರು ಮಾಡ್ಸ್ಯಾರಲ್ಲ ಅವ್ರದ್ದೆಲ್ಲ ಹೆಸರು ಬರ್ದಾರೆ, ಭಾಳ ಕಡೆ ಬರ್ದಾರೆ ಹೆಸರು. ಈ ದೇವಸ್ಥಾನದ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ನಮಗೊಬ್ಬರು ಅಲ್ಲೇ ಟೂರಿಸಮ್ದು ಪೊಲೀಸ್ ಇದ್ರು, ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಅವ್ರು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಾರ. ಪೂರ್ತಿ ವಿಡಿಯೋ ಲಾಸ್ಟ್ ಮಟ ನೋಡ್ರಿ, ಎಷ್ಟು ಇಂಟ್ರೆಸ್ಟಿಂಗ್ ಎಲ್ಲ ಹೇಳ್ಯಾರ ಗುಡಿ ಬಗ್ಗೆ. ಆಮೇಲೆ ಪೂರ್ತಿ A to Z ಏನೇನು ಬೇಕು ಇನ್ಫಾರ್ಮೇಷನ್ ಎಲ್ಲ ಹೇಳ್ಯಾರ ಅವ್ರು. ಇಲ್ಲೇ ಒಂದು ಪಿಕ್ಚರ್ ಶೂಟ್ ಆಗೈತಿ, ಯಾವುದಂತ ಹೇಳಿ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಎಲ್ಲಿ ನೋಡ್ತಿರಲ್ಲ ಅಲ್ಲಿ ಶಿವಲಿಂಗು, ನಂಗಂತೂ ಭಾಳ ಮಸ್ತ್ ಅನ್ಸಾಕತ್ತಿತ್ತು. ಅದರ ನಡಕ್ಕೆ ಹೋಗಿ ನಿಂತೀವಿ ಅಂದ್ರೆ ನೋಡ್ರಿ ಎಷ್ಟು ಚಂದ ಕಾಣಿಸಾಕತ್ತೈತಿ. ಆಮೇಲೆ ಇಲ್ಲಿ ಫೋಟೋ ವಿಡಿಯೋ ಎಲ್ಲನೂ ಅಲಾವ್ ಐತಿ. ಮೇನ್ ಗುಡಿ ಒಳಗದು ಅಷ್ಟು ಅಲಾವಿಲ್ಲ, ಹಿಂಗೆ ಹೊರಗೆಲ್ಲ ಫೋಟೋ ವಿಡಿಯೋಸಿಗೆ ಅಲಾವ್ ಐತಿ. ನಾವೇನರ ಇಲ್ಲೇ ಪ್ರತಿಷ್ಠಾಪನೆ ಅಂದ್ರೆ ಲಿಂಗು ಪ್ರತಿಷ್ಠಾಪನೆ ಮಾಡಾಕತ್ವಿ ಅಂದ್ರೆ ಅವ್ರಿಗೆ ಮೊದಲ ಹೋಗಿ ಹೇಳಿರ್ಬೇಕು. ಅವ್ರು ಅದ್ರ ಪ್ರಕಾರ ಪೂಜಾ ಎಲ್ಲ ರೆಡಿ ಮಾಡಿ ಇಟ್ಕೋತಾರೆ. ಈಗಿಲ್ಲೇ ಫಸ್ಟ್ ಗುಡಿ ಒಳಗೆ ಬಂದೇವು ನೋಡ್ರಿ. ಆಮೇಲೆ ಇಲ್ಲಾದ್ರ ಮುಂದೆ ಒಂದು ಗಿಡ ಇತ್ತು. ನಾವು ಏನರ ಬೇಡ್ಕೊಂಡಿದ್ವಿ ಅಂದ್ರೆ ಇಲ್ಲಿ ಬಂದು ಸಣ್ಣ ಸಣ್ಣ ತೊಟ್ಲ ಕಟ್ಬೇಕು. ಅದಾದಮೇಲೆ ನಮ್ದು ಕರೆ ಆಕೈತಂಥದ್ದು ಅಂತಾರ, ಅಷ್ಟು ಬಗ್ಗೆ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಅಲ್ಲೇನು ತೊಟ್ಲಾದು ಏನು ಕಟ್ಟಕ್ಕೆ ಹೋಗಲಿಲ್ಲ. ಹೆಂಗೆ ಹೋದ್ವಿ, ನಮಸ್ಕಾರ ಮಾಡಿದ್ವಿ, ಬಂದ್ವಿ ಅಷ್ಟೆ. ನಾವು ಹಿಂಗೆ ತೊಟ್ಲ ಕಟ್ಟೋದು ಬೇಡ್ಕೊಳ್ಳೋದು ಅಂಥವೆಲ್ಲ ಯೂಶ್ವಲಿ ಭಾಳ ಮಾಡಂಗಿಲ್ಲ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಮುಂದೆ ಎಂಥ ಪರಿಸ್ಥಿತಿ ಬರ್ತೈತೆ, ನಾವು ಅಲ್ಲಿ ಹೋಗಕ್ಕೆ ಆಕೈತೋ ಇಲ್ಲೋ. ಸೊ ಹಂಗಾಗಿ ನಾ ಹೋದಲ್ಲೆಲ್ಲ ನಮಸ್ಕಾರ ಮಾಡ್ತೇನೆ, ಭಕ್ತಿಯಿಂದ ಬೇಡ್ಕೋತೇನೆ ಅಷ್ಟೆ. ಅದನ್ನೇ ಬಿಟ್ಟು ನಾ ಹಿಂಗೆ ಏನೇನಾರ ಎಕ್ಸಾಟಿಕ್ ಥಿಂಗ್ಸ್ ಮೈ ಮೇಲೆ ಎಳ್ಕೊಂಡೆ ಅಂದ್ರೆ ನಮಗೆ ಗೊತ್ತಿಲ್ಲ ನಮಗೆ ಮುಂದೆ ಹೋಗಕ್ಕೆ ಆಕೈತೋ ಇಲ್ಲೋ. ಹಾಗಾಗಿ ಬೇಡ್ಕೊಳ್ಳೋಕ್ಕಿಂತ ಮೊದಲು ಎಲ್ಲರೂ ಭಾಳ ವಿಚಾರ ಮಾಡಿರಿ. ಹಿಂಗೆ ಬರತ್ತೇನೆ ನಾ ಅಲ್ಲೇ ಆ ಟೈಮಿಗೆ ನಾ ಹೋಗತ್ತೇನೆ ಅಂದ್ರೆ ಅಕಸ್ಮಾತ್ ನಿಮಗೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ನಿಮಗೆ ಮುಂದೆ ಪ್ರಾಬ್ಲಮ್ಮು ಆಗ್ಬೋದು. ಹಾಗಾಗಿ ಬೇಡ್ಕೊಳ್ಳೋಕ್ಕಿಂತ ಮೊದಲು ಭಾಳ ವಿಚಾರ ಮಾಡಿ ಬೇಡ್ಕೊರಿ. ಇಲ್ಲೇ ಒಂದೆರಡು ಗುಡಿ ಅಂತಲ್ಲ, ಒಳಗೆ ಭಾಳ ಗುಡಿ ಅದಾವ. ಎಲ್ಲ ಗುಡಿ ಒಳಗೂ ಮಸ್ತ್ ಪೂಜಾ ಮಾಡಿದ್ರೆ. ಆಮೇಲೆ ಎಲ್ಲ ಗುಡಿ ಒಳಗೆ ಹಂಗೆ ಪೂರಾ ಫೋಟೋ ತೆಗಿಯಾಕದು ಎಲ್ಲ ಇದ್ದಿದ್ದಿಲ್ಲ. ಎಷ್ಟು ಆಕೈತೆ ಅಷ್ಟು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡೇನಿ ನಾನು. ಆಮೇಲೆ ಗದ್ಲೂ ಇತ್ತು, ಹಿಂಗೆ ಮಂದಿ ಬರೋದು ಕಂಟಿನ್ಯೂಸ್ ಅದು ಇತ್ತು ಗದ್ಲಿತ್ತು. ಈಗ ನಿಮಗೆ ಗೊತ್ತೈತಲ್ಲ, ಎಲ್ಲ ಹೋಗ್ರಿ ನೀವು ಗದ್ಲು ಇರತೈತೆ. ಸೊ ಅಲ್ಲಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು ನೋಡ್ರಿ ಲಿಂಗು. ಎಷ್ಟು ಅದಾವ ಲಿಂಗು ಇಲ್ಲಿ, ಮತ್ತು ಕೋಟಿ ಲಿಂಗೇಶ್ವರ ಅಲ್ಲ ಆಯ್ತು. ಹಾಗಾಗಿ ಎಲ್ಲೆಲ್ಲೂ ನೋಡಿದ್ರು ಲಿಂಗನ ಅದಾವ, ಅಷ್ಟು ಚಂದ ಐತಿ ಗುಡಿ. ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಏನರ ನೀವು ಪ್ಲ್ಯಾನ್ ಮಾಡಕತ್ತಿದ್ರಿ ಅಂದ್ರೆ ಕೋಟೆ ಲಿಂಗೇಶ್ವರ ನೀವು ತಲೆ ಒಳಗೆ ಇಟ್ಕೋರಿ. ಯಾಕಂದ್ರೆ ಇಲ್ಲಿ ಹೋದ್ರಿ ಅಂದ್ರೆ ನಿಮಗೆ ಇಷ್ಟೆಲ್ಲ ಲಿಂಗು ನೋಡಕ್ಕೆ ಸಿಗ್ತಾವೆ. ಆಮೇಲೆ ಎಷ್ಟೊಂದು ಗುಡಿ ಅದಾವು. ಆಮೇಲೆ ಆಜು ಬಾಜು ಇಲ್ಲೇ ಟೂರಿಸಮ್ ಪ್ಲೇಸ್ನೂ ಭಾಳ ಅದಾವೆ. ಸೊ ಹಂಗಾಗಿ ಇದು ಒಂದು ಬೆಸ್ಟ್ ಪ್ಲೇಸ್ ನೀವು ವೀಕೆಂಡ್ಸ್ ಪ್ಲ್ಯಾನ್ ಮಾಡಕತ್ತಿದ್ರಂದ್ರೆ. ನಾವು ಬೇರೆ ಗುಡಿಗೆ ಹೋದಾಗ ಅಬ್ಬಬ್ಬಾ ಅಂದ್ರೆ 1 2 ಆತ್ಪ ಅಂದ್ರೆ ಒಂದು 5 ಲಿಂಗು ಅದು ನೋಡ್ಬೋದು. ಬಟ್ ಇಲ್ಲಿ ನೋಡ್ರಿ ಕೋಟಿ ಗಂಟ್ಲೆ ಲಿಂಗು ಅದಾವ. ಸೊ ನಂಗಂತ್ರ ನೋಡಕ್ಕೆ ಭಾಳ ಮಸ್ತ್ ಅನ್ನಿಸ್ತು. ಆಮೇಲೆ ಎಷ್ಟು ಚಂದ ಅದಾವ, ಒಂದಕ್ಕಿಂತ ಒಂದು ಹಂಗೆ ಸಾಫ್ಟ್, ನೋಡಾಕದು ಭಾಳ ಚಂದಿದ್ದು. ಎಲ್ಲದನ್ನು ಮುಟ್ಟಕ್ಕೆ ನಮಸ್ಕಾರ ಮಾಡೋಕ್ಕಂತೂ ಆಗಂಗಿಲ್ಲ. ಸೊ ನಾನಂತೂ ಆಲ್ಮೋಸ್ಟ್ ಎಲ್ಲ ಮುಟ್ಕೊತ ನಮಸ್ಕಾರ ಮಾಡ್ಕೊತ ಹೋದ್ನಿ. ಭಾಳ ಮಸ್ತ್ ಅನ್ಸಾಕತ್ತಿತ್ತು. ಇನ್ನೇನು ಶಿವರಾತ್ರಿ ಬಂತಲ್ಲ, ಹಾಗಾಗಿ ಇಲ್ಲೇ ಎಲ್ಲ ಪೇಂಟಿಂಗ್ ವರ್ಕ್, ಸ್ವಚ್ಛತಾ ವರ್ಕ್ ಎಲ್ಲ ಭಾಳ ಜೋರು ಚಾಲೂ ಇತ್ತು. ಸಾಕಷ್ಟು ಮಂದಿ ಬರ್ತಾರಂತಿಲ್ಲೇ ಶಿವರಾತ್ರಿಗೆ. ನೋಡು ಆದ್ರೆ ನಾವು ಹೋಗಿ ಬರ್ತೇವಂತ. ಲಿಂಗ ಪ್ರತಿಷ್ಠಾಪನೆ ಮಾಡೋಕೆ ಏನೇನು ಪ್ರೈಸ್ ಅದಾವ, ಯಾವ ಸೈಜ್ ಮೇಲೆ ಅಂಥೇಳಿ ನೋಡ್ಕೊಂಬರೋಂಬರ್ರಿ. ಈಗ ಇದೇ ನೀವು ನೋಡಕತ್ತಿರಲ್ಲ, ಇದು 9,500 ಅಂತ. ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇದು 8,000, ಇದು 50,000, ಇದೆಲ್ಲ ಐತಲ್ಲ ಇದು 70,000. ಆಮೇಲೆ ಇದು 1 ಲಕ್ಷ ತನಕ ಬರ್ಬೋದು. ಈ ಗುಡಿ ಕಟ್ಟಾಕತ್ತಾರಲ್ಲ, ಹಿಂಗೆ ಮಾಡಿದ್ರೂ 1 ಲಕ್ಷ. ಇದು ಒಂದು ಲಿಂಗನೂ 1,000. ಹೆಂಗಂತಂದ್ರೆ ಇಲ್ಲೇ ನೀವು ಸಣ್ಣ ಸಣ್ಣ ಲಿಂಗಗಳು ಕಾಣಕತ್ತಾವಲ್ಲ, ಇವು 1,000 ಅದಾವೆ ಇದ್ರೊಳಗೆ.
ಹಾಗಾಗಿ ಇದು ಒಂದನ 1,000ಗೆ ಈಕ್ವಲ್ ಇದೆ. ಹಂಗೆ ಒಂದು ಸ್ವಲ್ಪ ಮುಂದೆ ನಡ್ಕೊತ ಬಂದ್ರೆ ಇಲ್ಲಿ ದೊಡ್ಡದಾದ ನಂದಿ ಐತಿ, ಅದ್ರ ಮುಂದೆ ಲಿಂಗನೂ ಐತಿ. ನೋಡ್ಬೋದು ನೀವು, ಅದ್ರ ತೆಳಗೆ ನಾವು ನಿಂತೇವಲ್ಲ ಎಷ್ಟು ಈಟ ಕಾಣ್ಸಾಕತ್ತೇವೆ ಅಂಥೇಳಿ. ಕರೆನ ಇಲ್ಲಿ ಒಮ್ಮೆ ಹೋಗಿ ಬರ್ರಿ. ನಾ ಏನು ಯಾವುದೋ ಪ್ಲೇಸ್ ಹೇಳಕತ್ತಿಲ್ಲ, ಗುಡಿನೇ ಹೇಳಕತ್ತೇನಿ. ಸೊ ಒಮ್ಮೆ ನೀವು ನಿಯರ್ ಇದ್ರಂದ್ರೆ ಅಥವಾ ದೂರ ಇದ್ದರೂ ಈ ಕಡೆ ಬಂದಾಗ ಒಮ್ಮೆ ಹೋಗಿ ಬರ್ರಿ, ಮಸ್ತ್ ಐತಿ. ಇಲ್ಲೇನು ಪೂಜಾ ಮಾಡಾಕತ್ತಾರಲ್ಲ ಇವರು ಲಿಂಗು ಪ್ರತಿಷ್ಠಾಪನೆ ಮಾಡಾಕತ್ತಾರ. ಹಾಗಾಗಿ ಇವ್ರ ಕಡೆಯಿಂದ ಪೂಜಾ ಮಾಡಿಸಿ ಆಮೇಲೆ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ಈ ಗುಡಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಹೇಳ್ಯಾರ. ನೋಡ್ಕೊಂಬರೋಂಬರಿ ಪೂರ್ತಿ ವಿಡಿಯೋ ನೋಡ್ರಿ. ಇಲ್ಲಿ ಕೋಟಿ ಲಿಂಗ ಅಂತ ಬರೋದಕ್ಕೆ ಕಾರಣ ಸಾಂಬಶಿವಮೂರ್ತಿ ಸ್ವಾಮೀಜಿ ಲೋಕಶಾಂತಿಗೋಸ್ಕರ 1992ರಲ್ಲಿ ಮೇನ್ ಟೆಂಪಲ್ ಮಂಜುನಾಥ ಸ್ವಾಮಿ ಸ್ಟಾರ್ಟ್ ಆಗಿದ್ದು. ಆಮೇಲೆ 24 ಟೆಂಪಲ್ಸ್ ಇಲ್ಲೆಲ್ಲ ಆಗಿರೋದು. ಲಿಂಗ ಪ್ರತಿಷ್ಠಾಪನೆ ಬಂದು ಯಾವ ಥರ ಮಾಡ್ತಾರಂದ್ರೆ ಹರಕೆ ಹೊತ್ಕೊಂಡು ಮಾಡ್ತಾರೆ. ಫ್ಯಾನ್ಸ್ ನೆನಪಿಗೋಸ್ಕರ, ಬರ್ತ್ಡೇ ನೆನಪಿಗೋಸ್ಕರ, ಯಾರನ್ನ ತೀರೋದ್ರೆ ಅವ್ರ ನೆನಪಿಗೋಸ್ಕರನೂ ಮಾಡ್ತಾರೆ. ಸ್ಟಾರ್ಟಿಂಗು ಎಲ್ಲೋ ಲೈನಲ್ಲಿ ಇದೆಯಲ್ಲ ಅದು 8,000, ಅದ್ರ ಮೇಲೆ 9,500, ಅದ್ರ ಮೇಲೆ ಇರೋದು 34,000, ಇದು 17,000. ಈ ಥರ ಚಿಕ್ಕ ಗುಡಿ ಮಾಡಿ ಅದರಲ್ಲಿ ಪ್ರತಿಷ್ಠಾಪನೆ ಮಾಡೋದು 1 lakh. ಮಿನಿಮಮ್ ಪರ್ ಡೇ ಒಂದು ದಿನಕ್ಕೆ ಒಂದಾದರೂ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೆ. ಅಮೌಂಟ್ ಪೇ ಮಾಡಿದರೆ 1 hour ಪೂಜೆ ಇರುತ್ತೆ. ಲಿಂಗ ಪ್ರತಿಷ್ಠಾಪನೆ ಆಗಿರೋದು ಆಗಿದ್ದು ಯಾವ ಥರ ಗೊತ್ತಾಗುತ್ತೆ ಅಂದರೆ ಬನ್ನಿ ತೋರಿಸ್ತೀನಿ. ಲಿಂಗ ಪ್ರತಿಷ್ಠಾಪನೆ ಆಗಿದ್ರೆ ಈ ಥರ ಫಿಕ್ಸ್ ಇರುತ್ತೆ. ಈ ಥರ ಓಪನ್ ಇದ್ದರೆ, ಈ ಥರ ಲೂಸ್ ಇದ್ದರೆ ಇದು ಲಿಂಗ ಪ್ರತಿಷ್ಠಾಪನೆ ಆಗಿರಲ್ಲ. ಅಮೌಂಟ್ ಪೇ ಮಾಡಿದರೆ 1 ಅವರಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ. ಎವ್ರಿಡೇ ಮಾಡ್ತಾ ಇರ್ತಾರೆ. ಇಲ್ಲಿ ಟೋಟಲಿ 90 lakhs ಲಿಂಗ ತಂದಿಟ್ಟಿದ್ದಾರೆ. 37 lakhs ಪ್ರತಿಷ್ಠಾಪನೆ ಆಗಿದೆ. 10 lakhs ಆಗಬೇಕಾಗಿರೋದು. ಈ ಲಿಂಗನ ಪಂಚಮುಖ ಲಿಂಗ ಅಂತಾರೆ. ಈ ಲಿಂಗನ ಪಂಚಮುಖ ಲಿಂಗ ಅಂತಾರೆ. ಪಂಚಮುಖ ಲಿಂಗ ಅಂದರೆ 5 ಕಡೆ ಮುಖ ಇರೋ ಶಿವಲಿಂಗ. ಇದನ್ನು ಸಹಸ್ರನಾಮ ಲಿಂಗ ಅಂತಾರೆ. ಸಹಸ್ರನಾಮ ಲಿಂಗ ಅಂದರೆ ಚಿಕ್ಕ ಲಿಂಗಗಳು 1000 ಲಿಂಗಕ್ಕೆ ಇದೊಂದು ಲಿಂಗ ಸಮಾನ. ಆ ಥರ ಸೇರಿನೇ 90 ಲಕ್ಷ. ಇದು 108 feet ಇದೆ ದೊಡ್ಡ ಶಿವಲಿಂಗ. 48 feet ನಂದಿ. ಶ್ರೀ ಮಂಜುನಾಥ ಮೂವಿ ಮಾಡಿರೋದು ಇಲ್ಲೇ. ಇಲ್ಲಿ ವಿಶೇಷ ಪೂಜೆಗಳಂದರೆ ಶಿವರಾತ್ರಿ, ಜನವರಿ, ಕಾರ್ತಿಕ ಸೋಮವಾರ ವರ್ಷಕ್ಕೊಂದ್ಸಲ ಅಭಿಷೇಕ ಮಾಡ್ತಾರೆ. ಶಿವರಾತ್ರಿಗೆ ಮಾತ್ರ 108 feetಗೆ. ಈ ಕಡೆ ಶಕ್ತಿ ಪೀಠಗಳಿದೆ, ದುರ್ಗಾ ಪರಮೇಶ್ವರಿ ಅವತಾರಗಳು. ಇದನ್ನು ಶಕ್ತಿಪೀಠ ಅಂತಾರೆ. ಶಕ್ತಿಪೀಠ ಅಂದರೆ ದುರ್ಗಾ ಪರಮೇಶ್ವರಿ ಅವತಾರಗಳು. 17 ಅವತಾರಗಳನ್ನ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅದ್ರಿಗೆ ಸಪ್ರೇಟ್ ನಂದಿ ಶಿವಲಿಂಗ 25 feet. ಲಾಸ್ಟು ಶನಿ ಮಹಾತ್ಮ ಸ್ವಾಮಿ ಟೆಂಪಲ್, ಶನಿ ಶಿಂಗಾಪುರನಿಂದ ತಂದು ಪ್ರತಿಷ್ಠಾಪನೆ ಮಾಡಿರೋದು. ಮತ್ತು ಸಾಯಿಬಾಬಾ ಟೆಂಪಲ್. ಸ್ಟ್ರೈಟ್ ಲೆಫ್ಟ್ ಆ್ಯಂಡ್ ರೈಟ್ ಎಕ್ಸಿಟ್. ಸ್ವಾಮೀಜಿಯವರು ಡಿಸೆಂಬರ್ 14, 2018ನಲ್ಲಿ ಅವರು ತೀರೋಗಿದ್ದಾರೆ. ಮುಕ್ತಿ ಮಂದಿರ ಅಂತ ಅವರ ಸಮಾಧಿ ಇದೆ, ನೋಡಿದ್ರೆ ನೋಡ್ಬೋದು. ಇಲ್ಲೇ ಪ್ರತಿಷ್ಠಾಪನೆ ಮಾಡಿದವರು ಬಂದು ಪೂಜಾ ಮಾಡ್ಕೊಂಡು ಹೋಗ್ಯಾರ ನೋಡ್ರಿ. ಆಮೇಲೆ ಇಲ್ಲೇ ದಿನ 1 ಇಲ್ಲ 2 ಪ್ರತಿಷ್ಠಾಪನೆ ಆಗತ್ತಾವಂತ. ಇದು ಸಾಂಬಶಿವ ಸ್ವಾಮೀಜಿಯವರ ಸಮಾಧಿ. ಇವರು ಇದರದ್ದು ಧರ್ಮಾಧಿಕಾರಿಗಳು.
ಎಲ್ಲ ಮೂರ್ತಿಗಳು ನೋಡ್ಕೊಂಡು ಅಲ್ಲಿ ಏನು ಗುಡಿಗಳು ಅದಾವಲ್ಲ 24 ಅವೆಲ್ಲ ಗುಡಿಯದು ನೋಡ್ಕೊಂಡು ಇಲ್ಲಿ ಹೊರಗೆ ಬರುವಾಗ ಹಿಂಗೆಲ್ಲ ಅಂಗಡಿ ಹಚ್ಚಿರ್ತಾರೆ ನೋಡ್ರಿ. ಸಣ್ಣ ಸಣ್ಣ ಲಿಂಗು, ಆಮೇಲೆ ಎಲ್ಲ ಶಾಪಿಂಗ್ ಐಟಮ್ಸ್ನೂ ಇರ್ತಾವೆ, ಆಮೇಲೆ ಚಾಟ್ಸ್ನೂ ಇರ್ತಾವೆ. ನಾವು ಹೆಂಗೂ ಬಂಗಾರಪೇಟೆ ನಿಯರ್ ಇದ್ವಿ ಅಂತ ಹೇಳಿ ಅಲ್ಲಿ ಪಾನಿಪುರಿ ಇತ್ತು. ಸೊ ನಾವೀಗ ಬಂಗಾರಪೇಟೆ ಪಾನಿಪುರಿ ತಿನ್ನಾಕತ್ತೇವಿ. ಕರೆನೂ ಭಾಳ ಮಸ್ತ್ ಐತಿ. ಪಾನಿ ನೋಡ್ರಿ ನೀರ್ಗತೆ ಐತಿ, ಬಟ್ ಅದು ನೀರಲ್ಲ, ಭಾಳ ಸ್ಪೈಸಿ ಇರ್ತೈತೆ ಆ ಪಾನಿ. ಇದೇ ನೋಡ್ರಿ ಸ್ಪೆಷಾಲಿಟಿ ಆಫ್ ಬಂಗಾರಪೇಟೆ ಪಾನಿಪುರಿ. ಮಸ್ತ್ ಇರ್ತೈತಿ. ಅಲ್ಲಿ ಹೋದ್ರಂದ್ರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಿರಿ. ಫಸ್ಟ್ ಒಂದು ಪ್ಲೇಟ್ ಆರ್ಡ್ರ್ ಮಾಡಿದ್ವಿ, ಆಮೇಲೆ ನಮಗೆ ಭಾಳ ಸೇರ್ತೈತೆ, ಹಾಗಾಗಿ ಇನ್ನೊಂದು ಪ್ಲೇಟ್ ಆರ್ಡ್ರ್ ಮಾಡ್ಕೊಂಡು ಮಧ್ಯಾಹ್ನ ಇದನ್ನ ತಿನ್ನತ್ತೇವೆ ನೋಡ್ರಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಬಂಗಾರ ತಿರುಪತಿ. ಇದು ವೆಂಕಟಸ್ವಾಮಿ ದೇವಾಲಯ. ಇದಿರೋದು ಕೋಲಾರ ಜಿಲ್ಲೆ ಒಳಗೆ. ಇಲ್ಲೇ ಆಜು ಬಾಜು ಕೋಲಾರ, KGF ಎಲ್ಲ ನಿಯರ್ ಅದಾವೆ. ನಾವು KGFಗೂ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಈಗ ಅಲ್ಲಿ ಏನೂ ಇಲ್ಲ ಅಂಥೇಳಿ 30 ಕಿಲೋಮೀಟರ್ಸ್ ಅನ್ನೋ ಇತ್ತು. ಹಾಗಾಗಿ ಭಾಳ ಬಿಸಿಲಿತ್ತು ಮಧ್ಯಾಹ್ನ ಸ್ವಲ್ಪ, ಅದನ್ನೇನು ನಾವು ಹೋಗಲಿಲ್ಲ. ಸೊ ಇಲ್ಲೇ ಗುಡಿ ಎಲ್ಲ ವಿಸಿಟ್ ಮಾಡಾಕತ್ತೇವಿ. ಗುಡಿ ಪೂರ್ತಿ ಮ್ಯಾಲೆ ಐತಿ. ಆ ಗುಡಿಗೆ ಹೋಗ್ಬೇಕಂದ್ರೆ ಇಲ್ಲಿ ಫಸ್ಟ್ ಇಷ್ಟು ಮೆಟ್ಲ ಅದಾವ. ಸೊ ಮೆಟ್ಲ ಹತ್ಕೊಂತ ಹೋಗಬೇಕು. ಹಿಂಗೆ ಮೇಲೆ ಹೋದಂಗೆ ಅಲ್ಲಿ ಸಣ್ಣದು ಅದಕ್ಕಿಂತ ಫಸ್ಟ್ ಮೇನ್ ಗುಡಿಗಿಂತ ಫಸ್ಟ್ ಇನ್ನೊಂದು ಗುಡಿ ಬರ್ತೈತಿ. ಸೊ ಇಲ್ಲಿ ನೋಡ್ಕೊಂಡು ಹೋಗತ್ತೇವೆ ಈಗ ನಾವು. ಇದು ಭಾಳ ಮಸ್ತ್ ಐತಿ. ಆಮೇಲೆ ಇದ್ರ ಮೇಲೆ ಮತ್ತೆ ಸ್ಟೆಪ್ಸ್ ಅದಾವ, ಹಂಗೆ ಮೇನ್ ಗುಡಿಗೆ ಹೋಗೋದು. ನಾವು ಹೋದ ದಿವಸ ಓಂ ಶಕ್ತಿ ಅವ್ರು ಬಂದಿದ್ರು. 3 ಬಸ್ ಮಾಡ್ಕೊಂಡು ಇವರೆಲ್ಲ ಬಂದಿದ್ರು ನೋಡ್ರಿ. ಗುಡಿ ಮುಂದೆ ಹಿಂಗೆ ಕಲ್ಯಾಣಿ ಐತಿ. ಕರೆ ಅದನ್ನು ಸ್ವಚ್ಛ ಮಾಡಕತ್ತಿದ್ರೂ ಹಾಗಾಗಿ ನೀರು ಇದ್ದಿದ್ದಿಲ್ಲಲ್ಲೇ. ಸೊ ನಾವು ದರ್ಶನ ಅದು ಮಾಡ್ಕೊಂಡು ಬಂದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕುಂತ್ವಿ, ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ಅಲ್ಲೇ ಕೋಲಾರ ಕಡೆ ಬಂದ್ವಿ. ಹೋಟೆಲ್ ಹುಡುಕಿದ್ವಿ, ಭಾಳ ತನಕ ನಮಗೆ ಹೋಟೆಲ್ ಸಿಗಲೇ ಇಲ್ಲ. ಅದಾದಮೇಲೆ ಫೈನಲಿ ಒಂದು ಹೋಟೆಲ್ ಸಿಕ್ತು. ಬರೀ ಪಾನಿಪುರಿ ಅಷ್ಟೇ ತಿಂದಿದ್ವಲ್ಲ, ಹಾಗಾಗಿ ಹೊಟ್ಟೆ ಭಾಳ ಹಸ್ತಿತ್ತು. ಸೆಟ್ ದೋಸೆ ಮತ್ತು ಗೋಬಿ ಮಂಚೂರಿ ಆರ್ಡರ್ ಮಾಡ್ಕೊಂಡು ತಿನ್ನಾಕತ್ತೇವಿ. ಇದನ್ನೆಲ್ಲ ತಿಂದು ನಮ್ಮ ಜರ್ನಿ ಮತ್ತೆ ಚಾಲೂ ಮಾಡಿದ್ವಿ. ಇನ್ನೇನು ಸನ್ಸೆಟ್ ಆಗಕ್ಕೆ ಬಂತಲ್ಲ, ಹಾಗಾಗಿ ಬಿಸಿಲು ಭಾಳ ಇದ್ದಿದ್ದಿಲ್ಲ. ಮತ್ತು ಸಾಫ್ಟಾಗಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಭಾಳ ಮಸ್ತ್ ಅನ್ಸಾಕತ್ತಿತ್ತು. ನೇಚರ್ ಒಳಗೆ ಲಾಂಗ್ ರೈಡ್ ಹೋಗಿದ್ದಂತೂ ಭಾಳ ಮಸ್ತ್ ಅನ್ಸಾತಿತ್ತು. ಅದ್ರಾಗ ಟೆಂಪಲ್ ಅಂತೂ ಭಾಳ ಮಸ್ತ್ ಇತ್ತು. ನೋಡ್ಬೋದು ನೀವು ಎಷ್ಟು ಚಂದ ಐತಿ ನೇಚರ್ ಅಂಥೇಳಿ. ಈಗ ನಾವು ಮನೆಗೆ ಬಂದು ಮುಟ್ಟಿದ್ವಿ. 6:30 ಅದು ಆಗೈತಿ. ಆ್ಯಕ್ಚುಲಿ ನಾವು ಮುಂಜಾನೆ 9:30 ಅಂದ್ರೆ ಬಿಟ್ಟಿದ್ವಿ. ಈಗ 6:30 ಆತು. ಫುಲ್ ಡೇ ಮಸ್ತ್ ಎಂಜಾಯ್ನೂ ಆತು. ಬರಬೇಕಾದ್ರೆ ಅಷ್ಟೇ ಒಂದು ಸ್ವಲ್ಪ ರೋಡ್ ಕೆಟ್ಟಿತ್ತು, ಅಂದ್ರೆ ಮ್ಯಾಪ್ ಒಳಗೆ ಬೇರೆ ರೋಡ್ ತೋರಿಸ್ತಂತ ಹೇಳಿ ಹಂಗಾತ. ಬಟ್ ಹೋಗ್ಬೇಕಾದ್ರೆ ಮಸ್ತ್ ಇತ್ತು ಜರ್ನಿ. ನಾವು ಆ್ಯಕ್ಚುಲಿ ಹೋಗಿ ಬಂದಿತ್ತು 187 ಕಿಲೋಮೀಟರ್ಸ್. ಸೊ ಸ್ವಲ್ಪ ಟಯರ್ಡ್ ಆಗೈತಿ ಈಗ. ಐ ಹೋಪ್ ಈ ವಿಡಿಯೋ ಸೇರೈತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.